ಮಕ್ಕಳು ಗರ್ಭಿಣಿಯರಿಗೆ ಕೊಡುವ ಹಾಲಿನಲ್ಲೂ ಅಧಿಕಾರಿಗಳು ಕಳ್ಳಾಟ ಆಡ್ತಾ ಇದ್ದಾರೆ. ಮಕ್ಕಳಿಗೆ ಕೊಡುವ ಹಾಲಿನ ಪ್ಯಾಕೆಟಲ್ಲಿ 10 ರಿಂದ 20 ಗ್ರಾಂ ತೂಕದಲ್ಲಿ ಕಡಿಮೆಯನ್ನ ಮಾಡಿ ಇದನ್ನ ನೀಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನಿದು ಹಾವೇರಿಯಲ್ಲಿ ನಡೆದಿರುವ ಮತ್ತೊಂದು ಗೋಲ್ಮಾಲ್ ಕತೆ? ಏನೇನಾಗಿದೆ, ಇದೀಗ ಸಚಿವರು ತೆಗೆದುಕೊಂಡ ನಿರ್ಧಾರ ಏನು? ಡೀಟೇಲ್ ಆಗಿ ನೋಡೋಣ. ಹಾಲಿನ ಪುಡಿ ಪ್ಯಾಕೆಟ್ನಲ್ಲೇ ಕಳ್ಳಾಟ. 25 ಕೆಜಿ ಬ್ಯಾಗ್ನಲ್ಲಿ 500 ಗ್ರಾಂ ಕಡಿತ. ಹಾವೇರಿ ಹಾಲು ಒಕ್ಕೂಟದಿಂದ ಮತ್ತೊಂದು ಗೋಲ್ಮಾಲ್. ಎಲ್ಲರ ದಿನ ಆರಂಭವಾಗೋದೆ ಬೆಳಗಿನ ಚಹಾದಿಂದ. ಆ ಚಹಾಗೆ ಹಾಕು ಹಾಲಿನಲ್ಲೇ ಗೋಲ್ಮಾಲ್ ಮಾಡಿದ್ರೆ, ನಂಬಿಕಸ್ತ ಸರಕಾರಿ ಸಂಸ್ಥೆಗೆ ಗ್ರಾಹಕರಿಗೆ ಮಹಾ ಮೋಸ ಮಾಡಿದ್ರೆ, ಎಂತಹದ್ದೊಂದು ಭಾರಿ ಗೋಲ್ಮಾಲ್ ಹಾವೇರಿ ಹಾಲು ಒಕ್ಕೂಟದಿಂದ ನಡೆದಿದೆ. ಎಷ್ಟು ತಿಂಗಳಿಂದ ಕಡಿಮೆ ಬಂದಿತ್ತು? ಕಡಿಮೆ ಅಂದ್ರೆ ಸರ್ ಈಗ ಒಂದು 2-3 ತಿಂಗಳಿಂದ ಆಗಿದೆ. ಒಂದು ಪ್ಯಾಕೆಟ್ ಅಲ್ಲಿ ಎಷ್ಟು ಕಡಿಮೆ ಬರ್ತಾ ಇತ್ತು? ಅದು ಆ 500 ಗ್ರಾಮ್ ಬರೋದೇ ಇಲ್ಲ. 24 ಕೆಜಿ 25 ಕೆಜಿ ಇರ್ಬೇಕಲ್ವಾ, ಅದು ಕಡಿಮೆ ಬಂದ್ಬಿಡುತ್ತೆ. ಪ್ಯಾಕೆಟ್ ಚೀಲ ಸೇರಿ 25 ಬರ್ತಾ ಇತ್ತಾ? ಬರಲ್ಲ, ಅದು ಕಡಿಮೆ ಬರುತ್ತೆ. ಅಂತ ಏನ್ ಮಾಡ್ತಾರೆ ಗೊತ್ತಾ ಸರ್, ಸಿಂಗಲ್ ಪ್ಯಾಕೆಟ್ 500 ಗ್ರಾಮ್ ತೂಕ ಮಾಡ್ತಾರಲ್ಲ ಅವರು, 500 ಗ್ರಾಮ್ ಫುಲ್ ಇಡಲ್ಲ. 480, 485, 490 ಆ ಗ್ರಾಮ್ ಇರುತ್ತೆ. ಆ ಗ್ರಾಮ್ ಹಾಕಿದಾಗ ನಿಮಗೆ ಟೋಟಲ್ ಕ್ವಾಂಟಿಟಿ 25 ಕೆಜಿ ಬರಲ್ಲ. ಪ್ಯಾಕೆಟ್ ಎಷ್ಟು ಬರ್ತದೆ ಸಿಂಗಲ್? ಅದನ್ನೇ ಹೇಳಿದೆ ನಾನು ನಿಮ್ಗೆ, 480, 475, 490 ಹಿಂಗ್ ಬರುತ್ತೆ. 10 ಗ್ರಾಮು, 5 ಗ್ರಾಮು, 15 ಗ್ರಾಮು ಕಡಿಮೆ ಇದೆ. ನೋಡಿ, ಇಲ್ಲಿ ಹಾವೇರಿ ಹಾಲು ಒಕ್ಕೂಟದ ಮಹಾ ಮೋಸ ಹೇಗೆ ಬಯಲಾಗಿದೆ. ಪಾಪ ಜನರಿಗೇನು ಗೊತ್ತಾಗಲ್ಲ ಅಂತ ಮುಖ ಮುಚ್ಚಿ ಹಾಲು ಕುಡಿಯೋದಕ್ಕೆ ನೋಡಿದ್ದ ಬೆಕ್ಕಿನಂತಾಗಿದೆ ಈಗ ಹಾವೇಮುಲ್ ಸ್ಥಿತಿ. ಮಕ್ಕಳು ಗರ್ಭಿಣಿಯರಿಗೆ ನೀಡೋ ಹಾಲಿನ ಪುಡಿಯ ತೂಕದಲ್ಲಿ ವಂಚಿಸಿರೋದು ಕಂಡು ಬಂದಿದೆ. ಪ್ರತಿ ಪ್ಯಾಕೆಟ್ನಲ್ಲೂ 10 ರಿಂದ 20 ಗ್ರಾಂ ಕಡಿತ ಮಾಡಿದ್ರೆ ಜನರಿಗೇನು ಗೊತ್ತಾಗಲ್ಲ. ಯಾರು ಪ್ರತಿ ಪ್ಯಾಕೆಟ್ ಅನ್ನು ತೂಕ ಚೆಕ್ ಮಾಡ್ಕೊಂಡು ಹೋಗ್ತಾರ? ಏನೂ ಆಗಲ್ಲ, ನಮಗೆ ಲಾಭ ಅಂತ ವಂಚನೆ ಜಾಲ ಹೆಣೆದಿದ್ದ ಹಾವೇಮೂಲ್ನ ತಂತ್ರಗಳೆಲ್ಲ ಈಗ ಬಯಲಾಗಿದೆ. ಇದು ಹಾವೇರಿ ಹಾಲು ಒಕ್ಕೂಟದ ಮಹಾ ವಂಚನೆಯ ಸ್ಟೋರಿ. ಹಾವೇರಿ ಜಿಲ್ಲೆಯಲ್ಲಿ ಹಾಲಿನ ಪುಡಿ ಪ್ಯಾಕೆಟ್ನಲ್ಲೇ ಕಳ್ಳಾಟವಾಡಿದೆ ಹಾಲು ಒಕ್ಕೂಟ. ಹಾಲಿನ ಪುಡಿ ತೂಕದಲ್ಲಿ ಹಾವೇಮುಲ್ ವಂಚಿಸುತ್ತಿದ್ಯಾ ಎಂಬ ಅನುಮಾನ ಈ ವಿಡಿಯೋ ಮೂಲಕ ಬಹಿರಂಗವಾಗಿದೆ. ಹಾವೇರಿ ಹಾಲು ಒಕ್ಕೂಟದ ಉತ್ಪಾದನೆ ಘಟಕದಲ್ಲಿ ಈ ಗೋಲ್ಮಾಲ್ ನಡೆದಿದೆ ಅಂತ ಹೇಳಲಾಗ್ತಿದೆ. 25 ಕೆಜಿ ತೂಕದ ಹಾಲಿನ ಪೌಡರ್ ಮೂಟೆಯಲ್ಲಿ 500 ಗ್ರಾಂ ಕಡಿತವಾಗಿರೋದು ಪತ್ತೆಯಾಗಿದೆ. ಪ್ರತಿ 500 ಗ್ರಾಂ ಪ್ಯಾಕೆಟ್ನಲ್ಲಿ 10 ರಿಂದ 20 ಗ್ರಾಂಗಳಷ್ಟು ಕಡಿತವಾಗಿದೆ. ಈ ಹಾಲಿನ ಪುಡಿಯನ್ನು ಮಕ್ಕಳು ಗರ್ಭಿಣಿಯರಿಗೆ ನೀಡಲಾಗುತ್ತಿತ್ತು. ಮಕ್ಕಳಿಗೆ ಕೊಡೋ ಹಾಲಿನ ಪುಡಿ ತೂಕದಲ್ಲಿ ಅಧಿಕಾರಿಗಳು ಕಳ್ಳಾಟ ಮಾಡ್ತಿದ್ದಾರ ಅಥವಾ ಹಾಲಿನ ಪುಡಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರ? ಪ್ರತಿ ಪ್ಯಾಕೆಟ್ನಲ್ಲಿ 500 ಗ್ರಾಂ ಪುಡಿಗೆ ಕನ್ನ ಹಾಕ್ತಿರೋ ಈ ಕಳ್ಳಾಟ ಮೇಲಧಿಕಾರಿಗಳಿಗೆ ಕಾಣ್ತಿಲ್ವಾ ಎಂಬ ಪ್ರಶ್ನೆಗಳು ಎದ್ದಿವೆ. ತೂಕದಲ್ಲಿ ಹಾವೇಮುಲ್ ವಂಚನೆ, ಪೌಡರ್ ಹೊಂದಿಸಲು ಸಿಬ್ಬಂದಿ ಪರದಾಟ. ಮಕ್ಕಳು ಗರ್ಭಿಣಿಯರಿಗೆ ಕೊಡೋ ಹಾಲಿನ ಪ್ಯಾಕೆಟ್ನಲ್ಲಿ ಕಡಿಮೆ ಆಗ್ತಾ ಇರೋದು ಕೆಲವು ಅಂಗನವಾಡಿಗಳಲ್ಲಿ ಕಂಡು ಬಂದಿದೆ. 25 ಕೆಜಿ ತೂಕದ ಬ್ಯಾಗ್ನಲ್ಲಿ 500ಕ್ಕೂ ಅಧಿಕ ಗ್ರಾಂ ಕಡಿತವಾಗಿತ್ತು. ಎಂಎಸ್ಪಿಸಿ ಕೇಂದ್ರಗಳಲ್ಲಿ ತೂಕ ಮಾಡಿ ನೋಡಿದಾಗ ಕಳ್ಳಾಟ ಬಯಲಾಗಿದೆ. ಕಡಿತಗೊಂಡ ಪೌಡರ್ ಹೊಂದಿಸಲು ಎಂಎಸ್ಪಿಸಿ ಸಿಬ್ಬಂದಿ ಪರದಾಟ ಮಾಡಬೇಕಾಗಿದೆ. ಪ್ರತಿ ಹಂತದಲ್ಲೂ ಹಾಲಿನ ಪೌಡರ್ ಕಡಿತವಾಗ್ತಿರೋದ್ರಿಂದ ಅಂಗನವಾಡಿ ಶಿಕ್ಷಕಿಯರಿಗೆ ಹಾಲಿನ ಪೌಡರ್ ಕೊರತೆ ಕಾಡುತ್ತಿದೆ. ಈ ಬಗ್ಗೆ ಕೆಲವು ಅಂಗನವಾಡಿ ಕೇಂದ್ರಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಖುದ್ದು ಭೇಟಿ ನೀಡಿ ಪರಿಶೀಲಿಸಿದ್ರು. ಬಟ್ ಅಕಸ್ಮಾತ್ KMF ಹಾವೇರಿ ಅವ್ರು ಹಂಗೆ ಮಾಡಿದ್ರೆ ಅವ್ರ ಮೇಲೆ ಖಂಡಿತ ಕ್ರಮ ಕೈಗೊಳ್ಳಿ. 2 ಅಂಗನವಾಡಿ ಈಗ ತಡಸಕ್ಕೆ ಹೋಗಿ ವಿಸಿಟ್ ಮಾಡಿ ಬಂದೆ. 2 ಕಡೆ ನಾನು ಒಡೆದು ಪಾಕೆಟನ್ನೇ ಒಡೆದು ನೋಡಿದೆ. 25 ಕೆಜಿ ಈಗ ಅದು ಬರ್ದಿದ್ರೆ ಎಲ್ಲಾದರೂ ಒಂದು ಸ್ಟ್ರೇ ಇನ್ಸಿಡೆಂಟ್ ಆಗಿದ್ದರೆ ಅದನ್ನು ತನಿಖೆ ಮಾಡಿಸ್ತೀನಿ.
ಮತ್ತು ಆಗ್ದಂಗೆ ನೋಡ್ಕೊಂಡು ಹೋಗ್ತೀವಿ. ಅಲ್ಲ, ಮೊದಲಿಂದ ನನಗೆ ಗೊತ್ತಿಲ್ಲ. ಈಗ ನಾನು ನೋಡಿದ್ದು ಎಲ್ಲಿದ್ದಾರೆ ಅಧ್ಯಕ್ಷ ಹೇಳ್ರಿ, ನಿಮ್ಮದೇ ಸಮಸ್ಯೆ ಹೇಳ್ತಾ ಇದ್ದಾರೆ. ಹಂಗೇನಾರು ಇತ್ತಪ್ಪ ಅಂದ್ರೆ ಕ್ರಮ ಕೈಗೊಳ್ಳೋಣ 100%. ಕರ್ನಾಟಕದಲ್ಲಿ ಒಂದು ತಿಂಗಳಿನಿಂದ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡಲಾಗ್ತಿದೆ. ಕೆಎಂಎಫ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅತಿ ಹೆಚ್ಚು ಹಾಲು ಸಂಗ್ರಹವಾಗಿದೆ. ನಿತ್ಯ 1,05,00,000 ಲೀಟರ್ ಹಾಲು ಸಂಗ್ರಹವಾಗುತ್ತಿದೆ. ಕಳೆದ ವರ್ಷ ಜೂನ್ ಜುಲೈ ತಿಂಗಳಲ್ಲಿ 90 ಲಕ್ಷ ಹಾಲು ಉತ್ಪಾದನೆ ಮಾಡಲಾಗುತ್ತಿತ್ತು. ಆದ್ರೀಗ ನಿತ್ಯ 1,05,00,000 ಲೀಟರ್ ಹಾಲು ಸಂಗ್ರಹ ಮಾಡಲಾಗ್ತಿದೆ. ಒಂದು ತಿಂಗಳಿಂದ ನಿರಂತರವಾಗಿ 1,05,00,000 ಹಾಲು ಸಂಗ್ರಹವಾಗಿರೋದು ಇದೇ ಮೊದಲು ಎಂದು ಕೆಎಂಎಫ್ ತಿಳಿಸಿದೆ. ಎಂಥ ಹೊತ್ತಲ್ಲದೆ ಮಕ್ಕಳಿಗೆ ಕೊಡೋ ಹಾಲಿನ ಪುಡಿಯ ತೂಕದಲ್ಲಿ ವಂಚಿಸೋದು ಬಯಲಿಗೆ ಬಂದಿದೆ. ಅಂಗನವಾಡಿಯಲ್ಲಿ ಮಕ್ಕಳು ಗರ್ಭಿಣಿಯರಿಗೆ ಕೊಡುವ ಹಾಲಿನಲ್ಲಿ ಯಾರಿದನ್ನ ಚೆಕ್ ಮಾಡ್ತಾರೆ ಅಂತ ಹೇಳಿ ಅಧಿಕಾರಿಗಳು ಉಡಾಫೆ ಮಾಡಿ ಅದರಲ್ಲೂ ಕನ್ನ ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ. 10 ರಿಂದ 20 ಗ್ರಾಂ ತೂಕವನ್ನ ಹೆಚ್ಚು ಕಡಿಮೆ ಮಾಡಿ ಈ ರೀತಿಯಾಗಿ ಹಾಲಿನ ಪ್ಯಾಕೆಟ್ ಅನ್ನ ಕೊಡ್ತಾ ಇದ್ದಾರೆ. ಇದು ನ್ಯೂಸ್ 18 ಬಯಲು ಮಾಡಿರುವಂತಹ ಸುದ್ದಿ. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮ ಕೈಗೊಳ್ಳಬೇಕಿದೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಶಿಕ್ಷೆ ಆಗಬೇಕಾಗಿದೆ ಅಂತ ಹೇಳ್ತಾ ಈ ಹೊತ್ತಿನ ವಿಶೇಷ ವರದಿಯನ್ನು ಮುಗಿಸ್ತಾ ಇದ್ದೀವಿ. ಪ್ರತಿದಿನ 3 ವಿಶೇಷ ವರದಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.